ಸರ್ ನಾನೇನು ಶ್ರೀರಾಮಚಂದ್ರ ಅಲ್ಲ ಕೆಲವೆಲ್ಲ ಆಗಿದೆ ಅಂತ ಹೇಳಿದ್ದಾರೆ ಅವ್ರು ನೋಡಿ ಅವ್ರ ವೈಯಕ್ತಿಕ ಜೀವನ ಹೇಗೆ ನಡೀತದೆ ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳಿದ್ರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಾಗಲ್ಲ. ಅದಕ್ಕೆ ಖಾಸಗಿ ಅಂತಾರಲ್ವಾ. ಅದು ನಂಗೆ ನೋಡಿ ಸದನದ ಅಲ್ಲಿ ಮೊನ್ನೆ ನಾನು ಸದನದಲ್ಲಿ ಇರಬೇಕಾದ್ರೆ ಅವ್ರ ಮುಖದ ಮೇಲೆ ಬೇಸರ ಕಂಡೆ. ಅದು ಯಾಕಂದರೆ ಭಾಳಷ್ಟು ಕಡೆ ಅಡ್ಜೆಂಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಯಾರೂ ಮಾತು ಕೇಳಲಿಲ್ಲ ಅಂದರೆ ಸದನ ಹೇಗೆ ನಡೆಸೋದು ಅಂತ. ಲಾಜಿಕಲ್ ಆಗಿ ಡಿಬೇಟ್ ಮಾಡೋದಿದ್ರೆ ಮಾಡ್ಬೋದು. ಮೊನ್ನೆ ವಿಧೇಯಕವನ್ನು ಮಂಡಿಸ್ಬೇಕಾದ್ರೆ ವಿರೋಧ ಪಕ್ಷದವರು ನೀವೆಲ್ಲ ನಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಾವಿಗೆ ಇಳಿದ್ಬಿಟ್ರೆ ಮಾತೇ ಕೇಳಿಲ್ಲ ಇನ್ನಾನು ವಿಧೇಯಕದ್ದು. ಅಂದರೆ ಈ ರೀತಿ ಸದನಗಳು ನಡೆದ್ರೆ ಯಾರಿಗಾನ ಬೇಜಾರಾಗ್ತದಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಾನೇನು ಶ್ರೀರಾಮಚಂದ್ರ ಅಲ್ಲ ಕೆಲವೆಲ್ಲ ಆಗಿದೆ ಅಂತ ಹೇಳಿದ್ದಾರೆ ಅವ್ರು ನೋಡಿ ಅವ್ರ ವೈಯಕ್ತಿಕ ಜೀವನ ಹೇಗೆ ನಡೀತದೆ ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳಿದ್ರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಾಗಲ್ಲ. ಅದಕ್ಕೆ ಖಾಸಗಿ ಅಂತಾರಲ್ವಾ. ಅದು ನಂಗೆ ನೋಡಿ ಸದನದ ಅಲ್ಲಿ ಮೊನ್ನೆ ನಾನು ಸದನದಲ್ಲಿ ಇರಬೇಕಾದ್ರೆ ಅವ್ರ ಮುಖದ ಮೇಲೆ ಬೇಸರ ಕಂಡೆ. ಅದು ಯಾಕಂದರೆ ಭಾಳಷ್ಟು ಕಡೆ ಅಡ್ಜೆಂಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಯಾರೂ ಮಾತು ಕೇಳಲಿಲ್ಲ ಅಂದರೆ ಸದನ ಹೇಗೆ ನಡೆಸೋದು ಅಂತ. ಲಾಜಿಕಲ್ ಆಗಿ ಡಿಬೇಟ್ ಮಾಡೋದಿದ್ರೆ ಮಾಡ್ಬೋದು. ಮೊನ್ನೆ ವಿಧೇಯಕವನ್ನು ಮಂಡಿಸ್ಬೇಕಾದ್ರೆ ವಿರೋಧ ಪಕ್ಷದವರು ನೀವೆಲ್ಲ ನಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಾವಿಗೆ ಇಳಿದ್ಬಿಟ್ರೆ ಮಾತೇ ಕೇಳಿಲ್ಲ ಇನ್ನಾನು ವಿಧೇಯಕದ್ದು. ಅಂದರೆ ಈ ರೀತಿ ಸದನಗಳು ನಡೆದ್ರೆ ಯಾರಿಗಾನ ಬೇಜಾರಾಗ್ತದಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.